ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ರಾಮಮೂರ್ತಿ ನಗರ್ ಟಿ ಸಿ ಪಾಳ್ಯ ಮೇನ್ ರೋಡಲ್ಲಿರೋ ಒಂದು ಎಕ್ಸಿಬಿಷನ್ ಕಮ್ ಸೇಲ್ ಕಲಾಂಜಲಿ ಆರ್ಟ್ಸ್ ಆ್ಯಂಡ್ ಕ್ರಾಫ್ಟ್ಸ್ ಅಂತ. ಸೊ ಈ ಎಕ್ಸಿಬಿಷನ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ಈ ಎಕ್ಸಿಬಿಷನ್ ಎಂಟರ್ ಮಾಡ್ತಿದ್ದಾಗೇ ಈ ಕಿಡ್ಸ್ಗೆಲ್ಲ ಪ್ಲೇ ಮಾಡೋದಕ್ಕೆ ಫ್ಯೂ ಥಿಂಗ್ಸ್ ಇಟ್ಟಿದ್ರು. ಮತ್ತು ಎಂಟ್ರೆನ್ಸಲ್ಲೇ ಬುಕ್ಸ್ ಸ್ಟಾಲ್ ಇಟ್ಟಿದ್ರು, ಮತ್ತು ಸೆರಾಮಿಕ್ಸ್, ಕಿಚನ್ ವೇರ್ಸ್ ಈ ಥರ ಎಲ್ಲ ಇಟ್ಟಿದ್ರು. ಮತ್ತು ಒಳಗಡೆ ಹೋಗ್ತಾ ಇದ್ದಂಗೆ ಇನ್ನೂ ತುಂಬ ಥಿಂಗ್ಸ್ ಎಲ್ಲ ಇತ್ತು, ಹೌಸ್ ಹೋಲ್ಡ್ ಐಟಮ್ಸ್ ಆ ಥರ ಎಲ್ಲ. ಸೊ ಏನಾದರೂ ಮನೆಗೆ ತೊಗೊಳ್ಳೋಣ ಅಂತ ಅನ್ನೋ ಪ್ಲ್ಯಾನಲ್ಲೇ ಹೋಗಿದ್ದೆ. ಸೊ ಫಸ್ಟ್ ಎಂಟರ್ ಆಗ್ತಿದ್ದಂಗೆ ನನಗೆ ಕಣ್ಣಿಗೆ ಬಿದ್ದಿದ್ದು ಈ ಥರ ಸೆರಾಮಿಕ್ ಬೌಲ್ಸ್ ಆ್ಯಂಡ್ ಕಿಚನ್ ವೇರ್ಸು. ಸೊ ಒಂದೊಂದನ್ನು ನೋಡೋದಕ್ಕೆ ಅಷ್ಟು ಕಲರ್ಫುಲ್ಲಾಗಿ, ಅಷ್ಟು ಡಿಸೈನಾಗಿ ತುಂಬಾ ಚೆನ್ನಾಗಿತ್ತು. ನಿಮಗೆ ಸಿಂಗಲ್ ಪೀಸ್ ಕೂಡ ಅವೈಲಬಲ್ ಇರುತ್ತೆ, ಅಥವಾ ಈ ಥರ 3 ಅಥವಾ 4 ಸೆಟ್ಸ್ ಕೂಡ ಬರುತ್ತಲ್ಲ, ಆ ಥರನೂ ಕೂಡ ಅವೈಲಬಲ್ ಇರುತ್ತೆ. ಇದು ನೋಡಿ, ಹ್ಯಾಂಡ್ ವಾಶ್ ಡಿಸ್ಪೆನ್ಸರ್. ಇದನ್ನು ಕೂಡ ತುಂಬಾ ಚೆನ್ನಾಗಿತ್ತು, ಒಂಥರ ಕಲಂಕಾರಿ ಡಿಸೈನಲ್ಲಿತ್ತು. ಇದು ಬಂದುಬಿಟ್ಟು ನಿಮಗೆ ಪಿಗ್ಗಿ ಬ್ಯಾಂಕ್ ಫ್ರಾಗ್ ಡಿಸೈನಲ್ಲಿದೆ. ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಈ ಥರ ಎಲ್ಲ ಈಸ್ಕೊಟ್ರೆ. ಇದು ಬಂದುಬಿಟ್ಟು ನಾವು ಮಣ್ಣಿಂದು ದೀಪ ಹಚ್ತೀವಲ್ಲ, ಅದು ಆ ಸ್ಟ್ಯಾಂಡ್ ಥರ ಇದೆ, ತುಂಬ ಕ್ಯೂಟಾಗಿತ್ತು ನೋಡೋಕ್ಕೆ. ಇದು ನೋಡಿ, ಟಾರ್ಟಾಯ್ಸ್ ಡಿಸೈನಲ್ಲಿನೂ ಕೂಡ ಪಿಗ್ಗಿ ಬ್ಯಾಂಕ್ ಇತ್ತು. ಪಿಗ್ಗಿ ಬ್ಯಾಂಕ್ ತುಂಬಾನೇ ಕ್ಯೂಟ್ ಆಗಿದೆ, ಮಕ್ಕಳಿಗೆಲ್ಲ ಈಸ್ಕೊಟ್ರೆ ತುಂಬಾನೇ ಖುಷಿಯಾಗ್ಬಿಡ್ತಾರೆ. ಇದು ಬಂದ್ಬಿಟ್ಟು ಟೀ ಅಥವಾ ಕಾಫಿ ಕೆಟಲ್, ನೋಡೋಕ್ಕೆ ತುಂಬಾ ಎಲಿಗೆಂಟ್ ಆಗಿತ್ತು. ಈ ಕಲರ್ಸ್ ಎಲ್ಲ ನನಗೆ ತುಂಬಾನೇ ಇಷ್ಟ ಆಯಿತು, ಗ್ರೇ ವಿತ್ ವೈಟ್ ಅಥವಾ ವೈಟ್ ವಿತ್ ಗ್ರೇ, ತುಂಬ ಡೀಸೆಂಟ್ ಕಲರ್ಸ್ ಇದೆಲ್ಲ. ಮತ್ತು ಇದರಲ್ಲಿ ಇನ್ನೂ ಬೇರೆ ಕಲರ್ಸ್ ಆಪ್ಷನ್ಸ್ ಕೂಡ ಇದೆ, ಡಾರ್ಕ್ ಕಲರ್ಸಲ್ಲಿ ಬ್ಲೂ, ಯೆಲ್ಲೋ, ಗ್ರೀನ್ ಆ ಥರ ಎಲ್ಲ ಇತ್ತು. ಇದೆಲ್ಲನೂ ನಿಮಗೆ ಒಂದು 500 ಮೇಲೆ ಇತ್ತು ರೇಂಜಸ್ಸು. ಮತ್ತು ಈ ಥರ ಡಿನ್ನರ್ ಸೆಟ್ ಕೂಡ ಇತ್ತು, 2 ಸೆಟ್ ಅಥವಾ 3 ಸೆಟ್ ಆ ಥರ ಎಲ್ಲ ಇದೆ. ಬಟ್ ತುಂಬಾ ಹೆವಿ ಇತ್ತು, ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕು ಇದನ್ನು. ಇದು ನೋಡಿ, ಫ್ಲವರ್ ವಾಸ್ ತುಂಬ ಚೆನ್ನಾಗಿದೆ. ಈ ಕಡೆಯಿಂದ ಇನ್ನು ನೆಕ್ಸ್ಟ್ ಬರೋದೆಲ್ಲ ತುಂಬ ಡಿಫ್ರೆಂಟ್ ಟೈಪ್ಸ್ ಆಫ್ ಫ್ಲವರ್ ವಾಸಸ್ಸು, ಡಿಫ್ರೆಂಟ್ ಕಲರ್ಸಲ್ಲಿದೆ, ಡಿಫ್ರೆಂಟ್ ಸೈಜಸಲ್ಲಿದೆ, ಮತ್ತು ಯೂನಿಕ್ ಡಿಸೈನ್ಸ್ ಇದೆ. ಎಸ್ಪೆಷಲಿ ತುಂಬ ಚೆನ್ನಾಗಿತ್ತು ಮಾತ್ರ. ನೆಕ್ಸ್ಟ್ ಈ ಕಡೆ ಬಂದರೆ ನಿಮಗೆ ಬೌಲ್ಸು, ಪ್ಲೇಟ್ಸು ಮತ್ತು ಪಿಂಗಾಣಿ ಜಾರ್ಸ್ ಬರುತ್ತಲ್ಲ, ಜಾಡೀಸ್ ಅಂತಾರಲ್ಲ, ಈ ಉಪ್ಪಿನಕಾಯಿ ಅಥವಾ ಉಪ್ಪು ಅದೆಲ್ಲ ಹಾಕಿಟ್ಕೊಳ್ಳೋಕ್ಕೆ ಆ ಥರ ಬರುತ್ತೆ. ನಾನೊಂದು ಕಡೆ ಒಂದು ರೆಸ್ಟೋರೆಂಟ್ಗೆ ಹೋದಾಗ ಈ ಥರ ಒಂದು ಪ್ಲೇಟಲ್ಲೇ ಫುಡ್ ಸರ್ವ್ ಮಾಡಿದರು, ತುಂಬ ಚೆನ್ನಾಗಿತ್ತು. ನನಗದು ನೋಡಿದ ತಕ್ಷಣ ಅದು ನೆನಪಾಯಿತು. ಬಟ್ ತುಂಬ ಹೆವಿ ಇದೆ, ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕು. ಸೊ ನಾನು ಇದನ್ನು ತಗೊಳ್ಳಿಲ್ಲ. ಈ ಗ್ರೀನ್ ಕಲರ್ ಇದೆಯಲ್ಲ, ಅದು ನನಗೆ ತುಂಬ ಇಷ್ಟ ಆಯಿತು, ಸಾಲ್ಟ್ ಹಾಕಿ ಇಡೋದಕ್ಕೆ ತೊಗೊಳ್ಳೋಣ ಅಂತ ಅಂದ್ಕೊಂಡೆ, ತಗೊಂಡೆ. ಬಟ್ ಕೊನೆಯಲ್ಲಿ ನಾನು ತೋರಿಸ್ತೀನಿ ಯಾವ್ಯಾವ ಪ್ರಾಡಕ್ಟ್ಸ್ನ ತೊಗೊಂಡೆ ಅಂತ. ಸೊ ಅಲ್ಲಿವರೆಗೂ ಎಂಡ್ವರೆಗೂ ನನ್ನ ವೀಡಿಯೋಸ್ನ ನೋಡ್ತಾ ಇರಿ, ನಾನು ಯಾವ್ಯಾವ ಪ್ರಾಡಕ್ಟ್ಸ್ ತೊಗೊಂಡೆ ಅಂತ ಕೊನೆಯಲ್ಲಿ ತೋರಿಸ್ತೀನಿ. ಇದು ಅದಕ್ಕಿಂತ ಒಂದು ಸ್ವಲ್ಪ ದೊಡ್ಡದಿತ್ತು, ತುಂಬಾ ಚೆನ್ನಾಗಿತ್ತು ಮಾತ್ರ. ಬಟ್ ಇದೊಂದು ದೊಡ್ಡ ಬೌಲು, ತುಂಬ ಹೆವಿ ಇದೆ ಇದನ್ನು ಕೂಡ.
ನೀವೇನಾದರೂ ಯೂಟ್ಯೂಬ್ಗೆ ವೀಡಿಯೋಸ್ ಎಲ್ಲ ಮಾಡ್ತೀರಾ ಅಂತಂದರೆ, ಕಿಚನ್ ಕುಕ್ಕಿಂಗ್ ಐಟಮ್ಸ್ ಎಲ್ಲ ತೋರಿಸ್ತೀರಾ ನಿಮ್ಮ ವೀಡಿಯೋಸಲ್ಲಿ ಅಂತಂದರೆ ಇದನ್ನೆಲ್ಲ ನೀವು ಈಸ್ಕೊಂಡು ಯೂಸ್ ಮಾಡ್ಕೋಬೋದು. ಇದೆಲ್ಲ ಒಂದು ಸ್ವಲ್ಪ ದೊಡ್ಡ ಸೈಜ್ ಇರೋವಂಥ ಜಾಡೀಸು. ಸಾಲ್ಟು ಉಪ್ಪಿನಕಾಯಿ ಹಾಕ್ಕೋಬೋದು. ನನಗೆ ಈ ವೈಟ್ ಕಲರ್ ಅಂತೂ ತುಂಬ ಇಷ್ಟ ಆಯಿತು. ತುಂಬ ಎಲಿಗೆಂಟಾಗಿತ್ತು. ಡಾರ್ಕ್ ಕಲರ್ಸ್ಗಿಂತ ಈ ಲೈಟ್ ಕಲರ್ಸ್ ತುಂಬ ಚೆನ್ನಾಗಿದೆ. ಈ ಕಡೆ ಎಲ್ಲ ಬಂದರೆ ನಿಮಗೆ ಬೌಲ್ಸ್ ಇದೆ. ಡಿಫ್ರೆಂಟ್ ಸೈಜಸ್, ಡಿಫ್ರೆಂಟ್ ಕಲರ್ಸಲ್ಲಿದೆ. ಈ ಬೌಲ್ಸ್ ಎಲ್ಲ ಎಂಡ್ ಆದಮೇಲೆ ಪ್ಲೇಟ್ಸ್ ಸೆಕ್ಷನ್ಸ್ ಬರುತ್ತೆ. ನೋಡಿ, ಗ್ರೇ ಕಲರ್ ಪ್ಲೇಟ್ ಅಂತೂ ತುಂಬ ಎಲಿಗೆಂಟಾಗಿತ್ತು, ತುಂಬಾ ಚೆನ್ನಾಗಿತ್ತು. ಈ ಒಂದು ಬ್ಲೂ ವಿತ್ ವೈಟ್ ಪ್ಲೇಟ್ ಮಾತ್ರ ವಿತ್ ಕಪ್ ಅಟ್ಯಾಚ್ಡ್ ಬರುತ್ತೆ. ಅಂದರೆ ಈ ಟಿಫನ್ ಐಟಮ್ಸ್, ಇಡ್ಲಿ, ಸಾಂಬಾರು, ಚಟ್ನಿ ಆ ಥರ ಸರ್ವ್ ಮಾಡ್ಕೋಬೋದು. ಈ ಬ್ಲೂ ವಿತ್ ವೈಟ್ ಪ್ಲೇಟ್ ಬಂದ್ಬಿಟ್ಟು ಒಂಥರ ಪ್ಯಾನ್ ಅಥವಾ ಸ್ಕಿಲೆಟ್ ಟೈಪ್ ಇದೆ. ಇದು ಬಂದ್ಬಿಟ್ಟು ಅಗೇನ್ ಟೀ ಆರ್ ಕಾಫಿ ಕೆಟಲ್ ಇದು. ಈ ಕಡೆ ಎಲ್ಲ ಕೆಟಲ್ ವಿತ್ ಮಗ್ಸ್ ಇದೆ. ಆ ಕೆಟಲ್ಗೆ ತಕ್ಕಂಗೆ ಆ ಮಗ್ಸ್ ಕೂಡ ಇದೆ. ಅಂದರೆ ಅದೇ ಕಲರಲ್ಲಿ, ಅದೇ ಡಿಸೈನ್, ಅದೇ ಫಿನಿಷಿಂಗಲ್ಲಿ. ಇದನ್ನು ಅಷ್ಟೇ ದೊಡ್ಡ ದೊಡ್ಡ ಜಾಡೀಸ್. ಆವಾಗಿನ ಕಾಲದಲ್ಲೆಲ್ಲ ಉಪ್ಪು ಮತ್ತು ಉಪ್ಪಿನಕಾಯಿ ಈ ಥರ ಜಾಡೀಸಲ್ಲೇ ಸ್ಟೋರ್ ಮಾಡ್ತಾಯಿದ್ರು. ಯಾಕೆಂದರೆ ಇದರಲ್ಲಿಟ್ಟರೆ ಅದರ ಡ್ಯೂರಬಿಲಿಟಿ ತುಂಬ ಜಾಸ್ತಿ ಇರುತ್ತೆ ಅಂತ. ಯೂಶ್ವಲಿ ಉಪ್ಪನ್ನೆಲ್ಲ ನಾವು ಸ್ಟೀಲ್ ಪಾತ್ರೆನೆಲ್ಲ ಸ್ಟೋರ್ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಈ ಥರ ಒಂದು ಕಂಟೈನರ್ಸ್ನಲ್ಲಿನೇ ನಾವು ಸ್ಟೋರ್ ಮಾಡಬೇಕಾಗುತ್ತೆ. ಇದೆಲ್ಲ ತುಂಬ ದೊಡ್ಡದಾಗಿರೋವಂಥದ್ದು. ಎಲ್ಲ 1000 ರೂಪೀಸ್ ಮೇಲೆ ಇತ್ತು. ಬಟ್ ನೋಡೋಕ್ಕಂತೂ ತುಂಬ ಚೆನ್ನಾಗಿತ್ತು. ಹ್ಯಾಂಡ್ಲಿಂಗ್ ಅಂತೂ ತುಂಬಾ ಡಿಫಿಕಲ್ಟಿ. ಮತ್ತು ಈ ಕಡೆ ಬಂದರೆ ಗಾರ್ಡನ್ಗೆ ಬೇಕಾಗಿರೋವಂಥ ಐಟಮ್ಸ್ ಎಲ್ಲ ಇತ್ತು. ಪಾಟ್ಸ್ ಡಿಫ್ರೆಂಟ್ ಡಿಸೈನ್ಸಲ್ಲಿ. ಇಲ್ಲಿ ನೋಡಿ, ಗೂಬೆ ಡಿಸೈನ್ಸಲ್ಲಿನೂ ಇತ್ತು. ಬುದ್ಧ ಡಿಸೈನ್ ತುಂಬ ಎಲಿಗೆಂಟಾಗಿತ್ತು. ನೋಡಿ ಎಷ್ಟು ಸ್ಮೈಲಿಂಗ್ ಫೇಸ್ ಇದೆ ಅಂತ. ನಂಗೆ ಅದು ನೋಡಿದ ತಕ್ಷಣ ತುಂಬ ಅಟ್ರ್ಯಾಕ್ಟ್ ಆಗಿಬಿಡ್ತು. ಮತ್ತು ಎಲಿಫೆಂಟ್ ಡಿಸೈನಲ್ಲಿನೂ ಕೂಡ ಇತ್ತು ಪಾಟ್ಸು. ಇದು ಬೇರೆ ಕಲರ್, ಎಲಿಫೆಂಟ್ ಡಿಸೈನಲ್ಲಿನೇ. ಮತ್ತು ನೋಡಿ, ಈ ಥರ ಡಕ್ ಡಿಸೈನಲ್ಲಿದೆ. ತುಂಬ ವೆರೈಟೀಸ್, ತುಂಬ ಡಿಫ್ರೆಂಟ್ ಸೈಜಸಲ್ಲಿ ಇತ್ತು. ಈ ಥರ ತುಳಸಿ ಕಟ್ಟೆನೂ ಇತ್ತು, ತುಂಬಾ ಚೆನ್ನಾಗಿತ್ತು ಅದೂ ಕೂಡ. ಇದೆಲ್ಲ ತುಂಬ ದೊಡ್ಡ ದೊಡ್ಡ ಪಾಟ್ಸು. ಈ ಕಡೆ ಬಂದರೆ ಮಗ್ಸ್ ಇತ್ತು. ತುಂಬ ವೆರೈಟೀಸ್ ಆಫ್ ಮಗ್ಸ್ ಇತ್ತು. ಈ ಮಗ್ ನೋಡಿದ ತಕ್ಷಣ ಈ ಕಲರ್ ನನಗೆ ತುಂಬ ಡಿಫ್ರೆಂಟ್ ಅನಿಸ್ತು. ಬಟ್ ತುಂಬ ದೊಡ್ಡ ಮಗ್ಗು. ಇದು ಕಾಫಿ ಮಗ್ಗು ಅಂತೂ ಅಲ್ಲ, ನಾವು ಸೂಪ್ ಮಗ್ ಥರ ಯೂಸ್ ಮಾಡ್ಕೋಬೋದು. ತುಂಬಾ ದೊಡ್ಡದಾಗಿತ್ತು ಅದು. ಇಲ್ಲಿ ನೋಡಿ ಎಷ್ಟು ಡಿಫ್ರೆಂಟ್ ಡಿಸೈನ್ಸ್ ಆ್ಯಂಡ್ ಸೈಜಸ್, ಬೇರೆ ಬೇರೆ ಶೇಪಲ್ಲಿತ್ತು, ಬೇರೆ ಬೇರೆ ಥೀಮಲ್ಲಿತ್ತು, ಬೇರೆ ಬೇರೆ ಕಲರ್ಸಲ್ಲಿತ್ತು. ನನಗಂತೂ ಒಂದು ನೋಡಿದ್ರೆ ಒಂದು ಅಷ್ಟು ಇಷ್ಟ ಆಗ್ತಿತ್ತು. ಕಲರ್ಸ್ ನೋಡಿ, ಪೇಸ್ಟಲ್ ಕಲರ್ಸ್ ಕೂಡ ಇತ್ತು. ಈ ಮಗ್ಗಂತೂ ನೋಡಿ ನಂಗೆ ತುಂಬ ಇಷ್ಟ ಆಗ್ಬಿಡ್ತು. ನೋಡಿ, ಡಿಫ್ರೆಂಟ್ ಇಮೋಜಿಸ್ ಇದೆ ಒಂದೊಂದೂ, ತುಂಬ ಚೆನ್ನಾಗಿದೆ. ನೀವು ಯಾರಿಗಾದ್ರೂ ಏನಾದರೂ ಒಂದು ಕನ್ವೆ ಮಾಡಬೇಕು ಅಂದರೆ ಈ ಥರ ಒಂದು ಮಗ್ನ ನೀವು ಪ್ರೆಸೆಂಟ್ ಮಾಡಿ ನಿಮ್ಮ ಒಂದು ಇದನ್ನು ಕನ್ವೆ ಮಾಡ್ಕೋಬೋದು.
ಕ್ಯೂಟಾಗಿದೆ ಅಲ್ವಾ? ಇದು ನೋಡಿ ಒಂಥರ ಪೇಸ್ಟಲ್ ಕಲರ್, ತುಂಬ ಚೆನ್ನಾಗಿದೆ. ಇಷ್ಟು ಡಿಫ್ರೆಂಟ್ ವೆರೈಟೀಸ್ ಆಫ್ ಮಗ್ಸ್ ಇದೆ ನೋಡಿ. ಇದು ಬಂದ್ಬಿಟ್ಟು ಕಾಫಿ ಮಗ್ ಕೆಳಗಡೆ ಇಡೋದಕ್ಕೆ ಹೋಲ್ಡರ್ ಥರ, ಅಥವಾ ನೀವು ಅದನ್ನು ಮುಚ್ಕೊಳ್ಳೋಕ್ಕೂ ಯೂಸ್ ಮಾಡ್ಕೋಬೋದು. ಆ ಥರ 2 in 1 ಮಲ್ಟಿಪರ್ಪಸ್ ಪ್ಲೇಟ್ಸ್ ಇದು ತುಂಬ ಚೆನ್ನಾಗಿದೆ ಅಲ್ವಾ? ಇದನ್ನು ಒಂದು ಪಿಗ್ಗಿ ಬ್ಯಾಂಕ್, ಎಷ್ಟು ಕ್ಯೂಟಾಗಿದೆ ನೋಡಿ. ಈ ಥರ ಕಾಫಿ ಸೆಟ್ ಕೂಡ ಇದೆ, ಕೆಟಲ್ ವಿತ್ ಪ್ಲೇಟ್ ಮತ್ತು ಮಗ್ಸ್ ಎಲ್ಲನೂ. ಈ ಒಂದು ಕಾಫಿ ಮತ್ತು ಪ್ಲೇಟ್ ತುಂಬಾ ಒಂಥರ ಡಿಫ್ರೆಂಟ್ ಸ್ಟೈಲಲ್ಲಿತ್ತು, ಚೆನ್ನಾಗಿದೆ. ನೋಡಿದ ತಕ್ಷಣ ತುಂಬ ಇಷ್ಟ ಆಯಿತು, ಬ್ಲ್ಯಾಕ್ ಕಲರ್ ಬೇರೆ. ಇದೆಲ್ಲ ಒಂದು ಚಿಕ್ಕ ಚಿಕ್ಕ ಬೌಲ್ಸು. ಈ ಮಟ್ಕಾ ಇದು ಥರ ಇದೆ ಥೀಮು. ಮಟ್ಕಾ ಕುಲ್ಫಿ ಅಥವಾ ಮೊಸರು ಹಾಕಿಡೋದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ಅದರಲ್ಲೇ ಒಂದು ಸ್ವಲ್ಪ ಲೈಟ್ ಕಲರ್ ಇದು. ಇದು ನೋಡಿ ಚಿಕ್ಕ ಚಿಕ್ಕ ಕ್ಯೂಟ್ ಕಪ್ಸ್. ಇದು ಮಗ್ಗಲ್ಲ, ಸಾರಿ, ಕಪ್. ಏನಾದರೂ ಚಟ್ನಿ ಸಾಂಬಾರು ಆ ಥರ ಸರ್ವ್ ಮಾಡ್ಕೋಬೋದು, ಕ್ಯೂಟಾಗಿತ್ತು. ಇದೆಲ್ಲನೂ ಆಗಲೇ ತೋರಿಸ್ದಾಗೆ ಇದು ಹ್ಯಾಂಡ್ ವಾಶ್ ಡಿಸ್ಪೆನ್ಸರು. ತುಂಬ ಡಿಫ್ರೆಂಟ್ ಡಿಸೈನ್ಸ್ ಆ್ಯಂಡ್ ಕಲರ್ಸಲ್ಲಿ, ಶೇಪ್ಸಲ್ಲಿನೂ ಕೂಡ ಇತ್ತು, ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ಇದನ್ನು 300 ರೇಂಜಸಲ್ಲಿ ಏನೋ ಹೇಳಿದ್ರು. ಇದು ಆ್ಯಕ್ಚುಲಿ ಈ ಥರ ಗಂಟೆ ಥರ ಒಂದು ಟೈಪ್. ಇದು ಈ ಥರ ಶೇಕ್ ಮಾಡಿದ್ರೆ ನಮಗೆ ಸೌಂಡ್ ಬರುತ್ತೆ. ಮಕ್ಳಿಗೆ ಆಟ ಆಡೋ ಸಾಮಾನು ಅನಿಸುತ್ತೆ ಇದು. ಇಲ್ಲಿ ನೋಡಿ, ಸೇಮ್ ಗಂಟೆನೇ ಇದು. ಇದು ಆ್ಯಶ್ಟ್ರೇ. ಐ ಥಿಂಕ್ ಇದು ಸೋಪಿನ ಡಬ್ಬ ಅಂತ ಅನಿಸುತ್ತೆ, ನಂಗೆ ಗೊತ್ತಿಲ್ಲ. ಇದು ಬಂದ್ಬಿಟ್ಟು ಟಿಶ್ಯೂ ಹೋಲ್ಡರ್, ನೋಡೋಕ್ಕೆ ಚೆನ್ನಾಗಿದೆ ಅಲ್ವಾ? ನೆಕ್ಸ್ಟ್ ಅದರ ಪಕ್ಕದಲ್ಲೇ ಬುಕ್ ಸ್ಟಾಲ್ ಹಾಕಿದ್ರು. 99 ರುಪೀಸಿಂದ ನಿಮಗೆ 300 ಮೇಲೆವರೆಗೂ ಇದೆ ಬುಕ್ಸು. ನಾನೇನು ತೊಗೊಳ್ಳಿಲ್ಲ, ಜಸ್ಟ್ ಒಂದು ವಿಸಿಟ್ ಹಾಕಿ ಬಂದೆ ಅಷ್ಟೇ. ಸ್ಟಾರ್ಟಿಂಗ್ ನಿಮಗೆ 99 ರುಪೀಸಿಂದ ಸ್ಟಾರ್ಟ್ ಆಗುತ್ತೆ ಬುಕ್ಸ್. ನೆಕ್ಸ್ಟು ನಾವು ಎಕ್ಸ್ಪೋ ಒಳಗಡೆ ಎಂಟರ್ ಆಗ್ತಿದ್ದಾಗೇ ಈ ಥರ ಡೋರ್ ಮ್ಯಾಟ್ಸು, ಕಾರ್ಪೆಟ್ಸು ಆ ಥರ ಐಟಮ್ಸ್ ಎಲ್ಲ ಮಾರ್ತಿದ್ರು. ಈ ಕಡೆ ಬಂದರೆ ಗ್ಲಾಸ್ ಐಟಮ್ಸ್ ಮತ್ತು ಈ ಒಂದು ಕಲ್ ಥರ ಬರುತ್ತಲ್ಲ, ಇದೇನು ಹೇಳ್ತಾರೆ ಅಂತ ಗೊತ್ತಿಲ್ಲ, ಆ ಥರ ಐಟಮ್ಸ್ ಎಲ್ಲ ಇಲ್ಲಿ ಮಾರ್ತಾಯಿದ್ರು.
ಆಮೇಲೆ ಕ್ಯೂಟಾಗಿರುವಂಥ ಗಿಫ್ಟ್ ಐಟಮ್ಸ್ ಎಲ್ಲನೂ ಇತ್ತು ಇದರಲ್ಲಿ. ಇಲ್ಲಿ ನೋಡಿ ಇದೆಲ್ಲನೂ ಗ್ಲಾಸ್ ವೇರ್ಸು. ಇದು ತುಂಬ ಕ್ಯೂಟಾಗಿದೆ ಅಲ್ವಾ? ಈ ಡಾಗ್ ನೋಡಿ ರಿಯಲ್ ಡಾಗ್ ಥರನೇ ಇದೆ ನೋಡೋದಕ್ಕೆ. ನೆಕ್ಸ್ಟ್ ಈ ಕಡೆ ಬಂದರೆ ನಾವು ಬೆಡ್ಶೀಟ್ಸು, ಕ್ವಿಲ್ಸು, ಬೆಡ್ ಕವರ್ಸ್ ಆ ಥರ ಎಲ್ಲ ಮಾರ್ತಾಯಿದ್ರು. ಈ ಕಡೆ ಸ್ಟಾಲಲ್ಲಿ ಕುರ್ತೀಸ್ ಎಲ್ಲ ಮಾರ್ತಾಯಿದ್ರು, ಕಾಟನ್ ಕುರ್ತೀಸ್. ಸರಿ ನೋಡೋಣ ಅಂತ ರೇಟ್ ಕೇಳಿದ್ರೆ ಎಲ್ಲನೂ 650, 750, 800, 850 ಈ ಥರ ಹೇಳ್ತಿದ್ದಾರೆ. ಅದೂ ಸೆಟ್ ಕೂಡ ಅಲ್ಲ, ಪ್ಯಾಂಟ್ ವಿತೌಟ್ ಪ್ಯಾಂಟ್, ಓನ್ಲಿ ಟಾಪ್ 600, 700, 800 ಆ ರೇಂಜಲ್ಲಿ ಹೇಳಿದ್ರು. ಕೇಳಿದ್ರೆ ಇದು ಪ್ಯೂರ್ ಕಾಟನ್ ಮೇಡಮ್, ಪ್ಯೂರ್ ಹ್ಯಾಂಡ್ಲೂಮ್ ಇದು ನಿಮಗೆ ಹಂಗೆ ಹಿಂಗೆ ಅಂತಂದರು. ಸೊ ನಾನು ಯಾವುದೂ ತೊಗೊಳ್ಳಿಲ್ಲ, ನನಗೆ ಯಾವುದೂ ಇಷ್ಟನೂ ಆಗಲಿಲ್ಲ. ಇನ್ನು ಬೇರೆ ಬೇರೆ ಸ್ಟಾಲ್ಸ್ ಎಲ್ಲ ಇತ್ತು. ಪಲಾಜೋ ಪ್ಯಾಂಟ್ಸು, ಸ್ಕರ್ಟ್ಸು ಆ ಥರ ಎಲ್ಲನೂ ಮಾರ್ತಾಯಿದ್ರು. ನಾನು ಡ್ರೆಸ್ ಯಾವುದೇ ಸ್ಟಾಲ್ಸ್ಗೆ ಹೋಗಲಿಲ್ಲ, ಯಾಕೆಂದರೆ ನಾನು ತೊಗೊಳ್ಳಲ್ಲ ಅಂತ ನನಗೆ ಗೊತ್ತು. ಇಲ್ಲಿ ವಾಚಸ್ ಮತ್ತು ಸನ್ಗ್ಲಾಸಸ್ ಎಲ್ಲ ಮಾರ್ತಾಯಿದ್ರು ಈ ಸ್ಟಾಲಲ್ಲಿ. ಈ ಸ್ಟಾಲ್ ಅವ್ರು ಮಾತ್ರ ಕಡಿಮೆ ಹಾಕ್ಕೊಡ್ತೀನಿ ಬನ್ನಿ ಬನ್ನಿ ಅಂತ ತುಂಬ ಫೋರ್ಸ್ ಮಾಡಿ ಕರೆದ್ರು. ಸರಿ ಅಂತ ಹೋಗಿ ಕೇಳಿದ್ರೆ ಒಂದೊಂದು ಟಾಪೂ 850 ಆ ಥರ ಹೇಳ್ತಿದ್ದಾರೆ. ಸೊ ಕಡಿಮೆ ಮಾಡಿದ್ರು ಒಂದು 50 ರುಪೀಸ್ ಆ ಥರ ಕಡಿಮೆ ಮಾಡ್ತಾರೆ ಅಷ್ಟೇ. ಬಟ್ ಅದು ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂತ ಅನ್ನಿಸ್ತು. ಈ ಸ್ಟಾಲ್ ಅಂತೂ ನಂಗೆ ತುಂಬ ಇಷ್ಟ ಆಯಿತು. ಎಲ್ಲನೂ ನಿಮಗೆ ವುಡನ್ ಪ್ರಾಡಕ್ಟ್ಸ್ ಏನೇ ಗಿಫ್ಟ್ ಕೊಡೋದಕ್ಕೆ ಅಥವಾ ಹೌಸ್ ಹೋಲ್ಡ್ ಐಟಮ್ಸ್ ಆಗಲಿ ಎಲ್ಲನೂ ನಿಮಗೆ A to Z ನಿಮಗೆ ವುಡ್ಡಲ್ಲೇ ಸಿಗುತ್ತೆ. ಈ ಚನ್ನಪಟ್ಟಣ, ಮೈಸೂರು ಕಡೆ ಎಲ್ಲ ಈ ಥರ ಎಲ್ಲ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಸೊ ಅದೇ ರೀತಿ ಪ್ರಾಡಕ್ಟ್ಸ್ ಇತ್ತು ಇಲ್ಲಿ. ಚೇರ್ಸ್, ಆಮೇಲೆ ಕೀಚೈನ್ ಎಲ್ಲ ನಾವು ನೇತಾಕಕ್ಕೆ ಒಂದು ಇದು ಥರ ಇರುತ್ತಲ್ಲ ಅದು, ಬಾಚಣಿಗೆ ಆ ಥರ ತುಂಬ ಐಟಮ್ಸ್ ಇತ್ತು. ಇದು ನೋಡಿ ಇದೆಲ್ಲ ಮಸಾಜರ್ ಅನಿಸುತ್ತೆ ಅಥವಾ ಮಕ್ಕಳು ಆಡೋದ ನನಗಂತೂ ಗೊತ್ತಿಲ್ಲ. ಈವನ್ ಇನ್ಕ್ಲೂಡಿಂಗ್ ನಿಮಗೆ ಚಪ್ಪಲ್ ಕೂಡ ನಿಮಗೆ ವುಡ್ಡಲ್ಲೇ ಇದೆ ನೋಡಿ, ಇದು ಚಪ್ಪಲ್ಲು. ಇದು ನೋಡಿ ಕ್ಯೂಟಾಗಿರೋ ಚಿಕ್ಕ ಮಂಚ. ಇದೆಲ್ಲ ಏನಕ್ಕೆ ಮಕ್ಳಿಗೆ ಆಟಾಡೋಕ್ಕೆ ಏನು ಅಂತ ನನಗಂತೂ ಗೊತ್ತಿಲ್ಲ. ಮತ್ತು ಫ್ಲವರ್ ವಾಸ್ ಇತ್ತು. ಇದು ನೋಡಿ ಒಂದು ಬ್ಯಾಂಗಲ್ ಸ್ಟ್ಯಾಂಡ್, ಇದು ಚೆನ್ನಾಗಿತ್ತು. ಇದು ನೋಡೋಕ್ಕೆ ತುಂಬ ವುಡನ್ ಸ್ಪೂನ್ಸ್ ಕೂಡ ಇತ್ತು. ನಿಮಗೆ 10-15 ರುಪೀಸಿಂದ ಸ್ಟಾರ್ಟಿಂಗ್ ಇತ್ತು, 45-50 ರುಪೀಸ್ವರೆಗೂ. ಬಟ್ ನನಗೆ ಇದು ಸ್ವಲ್ಪ ಲೆಂತ್ ಅನಿಸ್ತು. ನನಗೆ ಚಿಕ್ಕ ಚಿಕ್ಕ ಬಾಟ್ಲಲ್ಲಿ ಹಾಕೋಕ್ಕೆ ಸ್ವಲ್ಪ ಚಿಕ್ಕದಾಗಿರೋ ಸ್ಪೂನ್ಸ್ ಬೇಕಿತ್ತು. ಇದು ಸ್ವಲ್ಪ ಲೆಂತ್ ಇತ್ತು, ಬಟ್ ಚೆನ್ನಾಗಿತ್ತು.
ಇಲ್ಲಿ ನೋಡಿ, ಚಿಕ್ಕ ವಯಸ್ಸಲ್ಲಿ ಪ್ಲಾಸ್ಟಿಕಲ್ಲೆಲ್ಲ ಇದು ಈ ಥರ ಹಾಕಿ ಗೋಲಿನೋ ಏನೋ ಹಾಕಿ ಆಡ್ತಾ ಇದ್ವಲ್ಲ, ಆ ಥರ ಇದು ಆಟಾಡೋ ಸಾಮಾನೇನು. ಚೆನ್ನಾಗಿದೆ ಅಲ್ವಾ? ಇದೆಲ್ಲ ನಾವು ಕೀಚೈನ್ ಆ ಥರ ಏನಾದರೂ ಐಟಮ್ಸ್ ಹ್ಯಾಂಗ್ ಮಾಡ್ಕೋಬೋದು. ಇದು ನೋಡಿ, ಬುಕ್ಸ್ ಎಲ್ಲ ಓದಬೇಕಾದ್ರೆ ನಾವು ಎತ್ತಿಡೋ ಸ್ಟ್ಯಾಂಡ್ ಇದು, ಬುಕ್ಸ್ ಸ್ಟ್ಯಾಂಡ್. ಮತ್ತು ಇದು ಕೀಚೈನ್ ಹೋಲ್ಡರ್ ಅಗೇನ್, ಇದೂ ಅಷ್ಟೇ ವೆಲ್ಕಮ್ ಅಂತ ಇದೆಯಲ್ಲ, ಕೀಚೈನ್ ಹೋಲ್ಡರ್ ಚೆನ್ನಾಗಿದೆ. ಮತ್ತು ವುಡ್ಡಲ್ಲೇ ತುಂಬ ಟ್ರೇಸ್ ಇತ್ತು, ತುಂಬ ಡಿಸೈನ್ಸ್ ಆ್ಯಂಡ್ ಸೈಜಸಲ್ಲಿ ಚೆನ್ನಾಗಿದೆ ನೋಡಿ. ಇದು ನೋಡಿ, ನಾವು ಮಜ್ಜಿಗೆ ಕಡಿತೀವಲ್ಲ ಅದು. ಇದು ಕಜ್ಜಾಯ ಸ್ವಲ್ಪ ಜನ ಪ್ರಿಪೇರ್ ಮಾಡಿಬಿಟ್ಟು ಅದನ್ನು ಒತ್ತುತ್ತಾರೆ, ಎಣ್ಣೆ ಎಲ್ಲ ಹೊರಗಡೆ ಬರಬೇಕು ಅಂತ. ಅದದು ಇದು ಪೆನ್ ಸ್ಟ್ಯಾಂಡು. ಇದು ಬಂದ್ಬಿಟ್ಟು ಊದ್ಕಡ್ಡಿ ಎಲ್ಲ ಇಟ್ಕೊಂಡು ಪೂಜೆ ರೂಮ್ಗೆ ಯೂಸ್ ಮಾಡ್ಕೋಬೋದು. ಮತ್ತು ಇದು ಗಡಿಯಾರ, ಮತ್ತು ಬೇಳೆ ಮಸಿಯೋ ಕೋಲು, ಬೌಲ್ಸು, ಏನೇನೆಲ್ಲ ಹೇಳಿ ಮರದಲ್ಲಿ ಎಲ್ಲನೂ ಇಟ್ಟಿದ್ರು. ತುಂಬಾ ಚೆನ್ನಾಗಿತ್ತು ಇದಂತೂ ನೋಡೋಕ್ಕೆ ಈ ಸ್ಟಾಲು. ಇದು ನೋಡಿ, ಇದೊಂಥರ ಆ್ಯಂಟಿಕ್ ಪೀಸ್ ಇದು. ಬೇಳೆ ಮಸಿಯೋ ಕೋಲು ನಿಮಗೆ ಡಿಫ್ರೆಂಟ್ ಸೈಜಲ್ಲಿತ್ತು. ಆ ವುಡ್ ಕಲರ್ ಕೂಡ ಡಿಫ್ರೆಂಟ್ ಇತ್ತು, ಮತ್ತು ಆ ಶೇಪ್ ಕೂಡ ಡಿಫ್ರೆಂಟ್ ಇತ್ತು. ಇದೂ ಅಷ್ಟೇ ಮಜ್ಜಿಗೆ ಕಡಿಯುವಂಥದ್ದು. ಆಗಲೇ ನೋಡಿದ್ದು ಚಿಕ್ಕದಿತ್ತು, ಸ್ವಲ್ಪ ದೊಡ್ಡದಿದೆ. ಥರ ತುಂಬ ವೆರೈಟೀಸ್ ಇತ್ತು. ಸೌಟ್ಗಳೆಲ್ಲ ಇತ್ತು, ದೋಸೆ ತಿರುವಾಕೋದು ಸೌಟು, ಮತ್ತು ಚಪಾತಿ ಮಣೆ ಮತ್ತು ಲಟ್ಟಣಿಗೆ ಮಿನಿಯೇಚರ್ ಥರ ಇತ್ತು ಚಿಕ್ಕದಾಗಿ. ಇದು ಏನಕ್ಕೆ ಯೂಸ್ ಮಾಡ್ತಾರೋ ಗೊತ್ತಿಲ್ಲ, ಮೇ ಬಿ ಹಪ್ಪಳ ಏನಾದರೂ ಮಾಡೋಕ್ಕೆ ಯೂಸ್ ಮಾಡ್ಬೋದು ಅನಿಸುತ್ತೆ. ಈ ಕಡೆ ಲಟ್ಟಣಿಗೆ ಮತ್ತು ಚಪಾತಿ ಮಣೆ ಎಲ್ಲ ಇತ್ತು. ಅದೂ ಅಷ್ಟೇ ನೋಡಿ, ಎಷ್ಟು ಡಿಫ್ರೆಂಟ್ ಕಲರ್ಸಲ್ಲಿದೆ, ಸೈಜಸ್ಸಲ್ಲಿದೆ. ಉದ್ದ ಇದೆ, ಸಣ್ಣ ಇದೆ, ದಪ್ಪ ಇದೆ, ಎಲ್ಲ ಇದರಲ್ಲಿನೂ ಇತ್ತು. ಲಾಸ್ಟ್ ಈ ಪೀಸ್ ಅಂತೂ ನಂಗೆ ತುಂಬಾ ಇಷ್ಟ ಆಯಿತು. ಒಳ್ಳೆ ನೋಡೋಕ್ಕೇ ಆ್ಯಂಟಿಕ್ ಪೀಸ್ ಥರ ಇತ್ತು ನೋಡಿ, ಎಷ್ಟು ಚೆನ್ನಾಗಿದೆ ಅಂತ. ನೆಕ್ಸ್ಟ್ ಈ ಕಡೆ ಬಂದರೆ ಜೀನ್ಸಲ್ಲಿರುವಂಥ ಎಲ್ಲ ಬಟ್ಟೆಗಳು ಇತ್ತು, ಬಟ್ ಅಲ್ಲೇನು ನಾನು ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗಿಲ್ಲ. ಇಲ್ಲಿನೂ ಸ್ವಲ್ಪ ಹೌಸ್ ಹೋಲ್ಡ್ ಐಟಮ್ಸ್ ಎಲ್ಲ ಇತ್ತು, ಚಿಕ್ಕ ಚಿಕ್ಕ ಸೌಟು ಅದು ಇದು ಅಂತೆಲ್ಲ. ಇಲ್ಲೂ ಅಷ್ಟು ಏನು ನಾನು ಎಕ್ಸ್ಪ್ಲೋರ್ ಮಾಡಿಲ್ಲ. ನೆಕ್ಸ್ಟು ಎಲ್ಲ ಗರ್ಲ್ಸ್ಗೂ ಇಷ್ಟವಾಗಿರೋಂಥ ಸ್ಟಾಲು, ಗರ್ಲ್ಸ್ ಆ್ಯಸಸರೀಸು, ರಬ್ಬರ್ ಬ್ಯಾಂಡ್, ಹೇರ್ ಬ್ಯಾಂಡ್, ಕ್ಲಿಪ್ಸು, ಆಮೇಲೆ ಓಲೆಗಳು ಎಲ್ಲನೂ ಈ ಸ್ಟಾಲಲ್ಲಿತ್ತು. ತುಂಬ ಚೆನ್ನಾಗಿತ್ತು, ಕಲರ್ಫುಲ್ಲಾಗಿತ್ತು ನೋಡೋದಕ್ಕೇ. ನೆಕ್ಲೆಸ್ಸು ಇಲ್ಲಿ ನೋಡಿ ಎಲ್ಲ ಇದೆ.
ಯೂಶ್ವಲಿ ನನಗೆ ಆಕ್ಸಿಡೈಸ್ಡ್ ಜುಮ್ಕಾಸ್ ಅಂತಂದರೆ ನಂಗೆ ತುಂಬ ಇಷ್ಟ. ಸರಿ ಏನಾದರೂ ತೊಗೊಳ್ಳೋಣ ಅಂದ್ಬಿಟ್ಟು ನೋಡಿದೆ, ಈ ಇಯರಿಂಗ್ಸ್ನ ಸೆಲೆಕ್ಟ್ ಮಾಡಿದೆ. ಅವರು 280 ಏನೋ ಹೇಳಿದರು. ನಾನು ಸ್ವಲ್ಪ 200 ರುಪೀಸ್ಗೆ ಕೇಳಿದೆ, ಅವ್ರು ಕೊಡಲಿಲ್ಲ. 250 ಏನೋ ಲಾಸ್ಟ್ ಪ್ರೈಸ್ ಹೇಳಿದ್ರು. ಸ್ವಲ್ಪ ಕಡಿಮೆ ಮಾಡಿದರೆ ಈ 2-3 ಇಯರಿಂಗ್ಸ್ ನನಗೆ ತುಂಬ ಇಷ್ಟ ಆಗಿತ್ತು, ತೊಗೊಂಡಿಲ್ಲ. ನೆಕ್ಸ್ಟ್ ಸ್ಟಾಲಲ್ಲಿ ಈ ಥರ ಪಾನ್ ರಿಲೇಟೆಡ್ ಐಟಮ್ಸ್ ಎಲ್ಲ ಇಟ್ಟಿದ್ರು. ಇಲ್ಲಿ ಮಗು ಅಳ್ತಾ ಇತ್ತು, ಏನಪ್ಪ ಅಂತ ನೋಡಿದ್ರೆ ನನ್ನ ಸಿಸ್ಟರ್ ಮಗು ಆ ಬಬಲ್ ಇರುತ್ತಲ್ಲ ಅದು ಬೇಕು ಅಂತ ಹೇಳ್ತಿದ್ಲು. ಸರಿ ಅಂತ ಅವಳಿಗೆ ಅದನ್ನು ಮಾತ್ರ ಈಸ್ಕೊಟ್ಬಿಟ್ಟು ಈ ಕಡೆ ಬಂದ್ವಿ. ಈ ಕಡೆ ಬಂದರೆ ಈ ಹಪ್ಪಳ ಎಲ್ಲ ಇರುತ್ತಲ್ಲ ಆ ಸ್ಟಾಲ್ ಇಟ್ಟಿದ್ರು. ಈ ಶಾಪ್ಕೀಪರ್ ಅಂತೂ ತುಂಬಾ ಸ್ವೀಟ್, ಎಷ್ಟು ಬೇಕಾದರೂ ನೀವು ಯಾವುದೇ ಥರದ್ದು ಹಪ್ಪಳನ ಟೇಸ್ಟ್ಗೆ ಕೇಳಿದ್ರು ಒಂಚೂರು ಏನೂ ಇಲ್ಲ ಅಂತ ಹೇಳ್ದಿರ ಮಾಡಿ ಕೊಡ್ತಾನೆ ಇರ್ತಾರೆ ಬಿಸಿಯಾಗಿ. ನೀವು ಟೇಸ್ಟ್ ಮಾಡಿಬಿಟ್ಟು ಯಾವ್ದು ಬೇಕೋ ಅದನ್ನು ತೊಗೋಬೋದು. ಜೋಳದ್ದು, ಗೋಧಿದು, ಮೂಂಗ್ ದಾಲು, ಗಾರ್ಲಿಕ್ಕು, ಬೀಟ್ರೂಟು, ರಾಗಿ, ತುಂಬ ವೆರೈಟೀಸ್ ಇತ್ತು. ನೆಕ್ಸ್ಟು ಈ ಸ್ಟಾಲಲ್ಲಿ ಅಂದರೆ ಸೇವು, ಖಾರ ಬೂಂದಿ, ಮಿಕ್ಸ್ಚರು ಆ ಥರ ಒಂದು ಐಟಮ್ಸ್ ಎಲ್ಲ ಮಾರ್ತಾಯಿದ್ರು ಇಲ್ಲಿ. ಈ ಸ್ಟಾಲಲ್ಲಿ ರಂಗೋಲಿ ಬಿಡೋದಕ್ಕೆ ನಿಮ್ಗೆ ಏನೇನು ಬೇಕೋ ಆ ಎಲ್ಲ ಐಟಮ್ಸು ಇಲ್ಲಿ ಇರುತ್ತೆ. ಕಲರ್ ಪೌಡರು, ಆಮೇಲೆ ರಂಗೋಲಿ ಪುಡಿ, ಆಮೇಲೆ ಹಾಕೋಕ್ಕೆ ಬೇಕಾಗಿರೋಂಥ ಎಲ್ಲ ಥಿಂಗ್ಸು ಆ ಸ್ಟಾಲಲ್ಲಿತ್ತು. ಈ ಸ್ಟಾಲಲ್ಲಿ ಫ್ರಿಡ್ಜ್ ಕವರು, ಸೋಫಾ ಕವರು, ಬೆಡ್ ಕವರು ಇದೆಲ್ಲ ಮಾರ್ತಾಯಿದ್ರು. ಈ ಸ್ಟಾಲಲ್ಲಿ ನಿಮಗೆ ಮಕ್ಳಿಗೆ ಬೇಕಾಗಿರೋ ಮರದ್ದು ಆಟ ಸಾಮಾನೆಲ್ಲ ಇತ್ತು. ತುಂಬ ಕ್ಯೂಟಾಗಿತ್ತು ಇದೆಲ್ಲ. ಈ ಸ್ಟಾಲಿಗೆ ಬಂದಾಗ ಉಪ್ಪಿನಕಾಯಿ ಎಲ್ಲ ಮಾರ್ತಾಯಿದ್ರು, ಡಿಫ್ರೆಂಟ್ ವೆರೈಟೀಸ್ ಆಫ್ ಉಪ್ಪಿನಕಾಯಿ. ಮತ್ತು ಈ ಸ್ಟಾಲಲ್ಲಿ ನಿಮಗೆ ಕಾರ್ಪೆಟ್ಸು, ಮ್ಯಾಟ್ಸು, ಈ ಗ್ರಾಸ್ದೆಲ್ಲ ಬರುತ್ತಲ್ಲ ಆ ಥರ ಮ್ಯಾಟ್ಸು ಆ ಥರ ಎಲ್ಲ ಮಾರ್ತಾಯಿದ್ರು. ಈ ಕಾರ್ಪೆಟ್ ಅಂತೂ ನಂಗೆ ತುಂಬಾ ಇಷ್ಟ ಆಯಿತು. ಕಲರ್ ಆಗಲಿ ಇದಾಗಲಿ ಮೆಟೀರಿಯಲ್ ಆಗಲಿ ತುಂಬ ಕ್ಲಾಸಿಯಾಗಿತ್ತು. ಈ ಸ್ಟಾಲಲ್ಲಿ ಸ್ವಲ್ಪ ಹೌಸ್ ಹೋಲ್ಡ್ ಐಟಮ್ಸು ಸ್ಟಾರ್ಟಿಂಗ್ ಫ್ರಮ್ 20 ಇತ್ತು. ಲೈಕ್ 20, 50, 100, 150 ಆ ಥರ ಎಲ್ಲ ಇತ್ತು. ಇದೊಂಥರ ಡಿಫ್ರೆಂಟ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ನಾನು ಆವಾಗಲೇ ಫಸ್ಟ್ ಟೈಮ್ ನೋಡಿದೆ, ಏನು ಅಂತಲೇ ಗೊತ್ತಾಗಲಿಲ್ಲ. ಒಳ್ಳೆ ಕಂಬಳಿ ಹುಳ ಇದ್ದಂಗೆ ಇದೆಯಲ್ಲ, ಏನಪ್ಪ ಇದು ಅಂತ ಅಂದ್ಕೊಂಡ್ರೆ ಆಗ ಶಾಪ್ಕೀಪರ್ ಅಂದರು ಇದು ಬಾಚಣಿಗೆ ಕ್ಲೀನ್ ಮಾಡೋ ಅಂಥದ್ದು ಅಂತ. ನೋಡಿ ಹೇಗೆ ಕ್ಲೀನ್ ಮಾಡೋದು ಅಂತ ಅವ್ರು ಹೇಗೆ ತೋರಿಸ್ಕೊಡ್ತಿದ್ದಾರೆ. ಈ ರೀತಿ ನಾವು ಕ್ಲೀನ್ ಮಾಡಬೇಕಂತೆ. ಸೊ ನೆಕ್ಸ್ಟ್ ಇದೊಂಥರ ಟ್ರಯಾಂಗಲ್ಲಿ ಒಂದು ಪ್ಲಾಸ್ಟಿಕ್ ಇದು ಥರ ಇತ್ತು ಅಷ್ಟೇ. ಅದೇನಪ್ಪ ಅಂತ ನೋಡಿದ್ರೆ ಮೊಬೈಲ್ ಹೋಲ್ಡರು. ಇದು ಬಂದುಬಿಟ್ಟು ನಿಮಗೆ ವುಡ್ಡಲ್ಲಿ ಇದು ಬರುತ್ತೆ ಟೂತ್ ಬ್ರಷು. ಏನೇ ಟೂತ್ ಬ್ರಷು ವುಡ್ಡಲ್ಲಿದ್ರೂ ಆ ಬ್ರಷ್ ಬಂದುಬಿಟ್ಟು ಪ್ಲಾಸ್ಟಿಕಲ್ಲೇ ಇತ್ತು. ಅದೇನಕ್ಕೆ ಅಂತ ನಾನು ತೊಗೊಳ್ಳಿಲ್ಲ. ಈ ಥರ ಚಿಕ್ಕ ಐಟಮ್ ತುಂಬ ಇತ್ತು, ಸಿಸರು, ನೈಫು ಆ ಥರ ಎಲ್ಲ. ಇದು ಏನಂತ ನೋಡಿದ್ರೆ ಸ್ಟೀಲ್ ನಾರು ಬರುತ್ತಲ್ಲ ನಾವು ಪಾತ್ರೆ ಎಲ್ಲ ಉಜ್ಜೋಕ್ಕೆ, ಅದನ್ನೇ ಒಂದು ಬಟ್ಟೆ ಟೈಪಲ್ಲಿತ್ತು. ಸ್ಟೀಲ್ ನಾರು ಯಾವಾಗಲೂ ಹಾರ್ಡಾಗಿರುತ್ತಲ್ಲ, ಸೊ ಇದು ಒಂದು ಸ್ವಲ್ಪ ಸಾಫ್ಟಾಗಿದೆ. ಮತ್ತು ಈ ಥರ ಬಾಚಣಿಗೆ, ಆಮೇಲೆ ಈ ಮ್ಯಾಜಿಕ್ ಪಿನ್ ಅಂತ ಹೇಳ್ತಾರೆ, ಸ್ಟಿಕ್ಕರ್ ಥರ ಅಂಟಿಸ್ಬಿಟ್ಟು ನಾವು ಅದು ಹುಕ್ ಟೈಪ್ ಬರುತ್ತೆ, ಅದನ್ನು ನಾವು ಯೂಸ್ ಮಾಡ್ಕೋಬೋದು ಏನಾದರೂ ಹ್ಯಾಂಗ್ ಮಾಡೋದಕ್ಕೆ. ಈ ಥರ ನೈಫು, ಸ್ಟೀಲ್ ಉಂಗುರ, ಈ ಥರ ತುಂಬ ಚಿಕ್ಕ ನೈಫ್ ಇದೆ ನೋಡಿ. ಪೀಲರ್ಸ್ ಇದೆ, ಕ್ಯಾರೆಟ್, ಕೊಕುಂಬರ್ ಪೀಲರ್ಸ್, ಈ ಥರ ತುಂಬ ಚಿಕ್ಕ ಐಟಮ್ಸ್ ಎಲ್ಲ ಇತ್ತು ಅಲ್ಲಿ. ಇದು ನೋಡಿ ಗೋಲ್ಡನ್ ಕಲರಲ್ಲಿ ಸ್ಪೂನು, ತುಂಬಾ ಚೆನ್ನಾಗಿದೆ. ಇದು ದೊಡ್ಡದು, ಇದು ಚಿಕ್ಕದು, ಬಟ್ ಎರಡೂ 100 ರುಪೀಸ್ ಅಂತ ಅಂದರು. ದೊಡ್ಡದನ್ನು ಓಪನ್ ಮಾಡಿ ತೋರಿಸಿ ಅಂತ ಅಂದ್ವಿ, ಬಟ್ ಚಿಕ್ಕದಕ್ಕಿಂತ ದೊಡ್ಡದು ಅಷ್ಟು ಶೈನ್ ಇರಲಿಲ್ಲ, ಒಂದು ಸ್ವಲ್ಪ ಡಲ್ಲಾಗಿತ್ತು. ಇದು ಬಂದ್ಬಿಟ್ಟು ಟ್ಯಾಪ್ಗೆ ಹಾಕೋಕ್ಕೆ. ಇದು ನಾವು ಸಿಂಕ್ ಅಥವಾ ಏನಾದರೂ ಕ್ಲೀನ್ ಮಾಡಬೇಕಾದ್ರೆ ಗ್ಲೌಸ್ ಥರ ಯೂಸ್ ಮಾಡೋಕ್ಕೆ, ಅದರಲ್ಲೇ ಸ್ಕ್ರಬ್ಬರ್ ಥರ ಕೊಟ್ಟಿದ್ದಾರೆ. ಮತ್ತು ಇದೊಂಥರ ಸಿಲಿಕಾನ್ ಇದು ಹೋಲ್ಡರ್. ಇದು ಪಾತ್ರೆ ಏನಾದರೂ ಬಿಸಿ ಇದ್ದರೆ ಇದನ್ನು ಹಾಕ್ಕೊಂಡು ಹೋಲ್ಡ್ ಮಾಡ್ಕೋಬೋದು ಬಟ್ಟೆ ಬದಲಾಗಿ. ಮತ್ತು ಇದು ಎಲೆಕ್ಟ್ರಿಕ್ ಲೈಟರ್, ಇದು ಬ್ಯಾಟ್ರಿ ಹಾಕಿ ಯೂಸ್ ಮಾಡಬೇಕಂತೆ.
ಈ ಕಡೆದೆಲ್ಲ ನಿಮಗೆ 150 ರುಪೀಸ್ ಬರುತ್ತೆ. ಇದನ್ನು ನೋಡಿ ನೈಫ್ ಥರ ಇದೆ, 150 ರುಪೀಸ್. ಇದೇನೇ ಒಂದು ಸ್ಪೆಷಲ್ ಪ್ರಾಡಕ್ಟು, ಕಾರ್ಪೆಟು ಅಥವಾ ಸೋಫಾ ಕ್ಲೀನರ್ ಅಂತ. ಇದು ಸೋಫಾ ಬ್ರಷ್ ಅಂತಲೇ ಹೇಳ್ತಾರೆ. ನೋಡಿ ಯಾವ ಥರ ಹಾಕ್ತಾರೆ. ಇದಕ್ಕೆ ಯಾವುದೇ ರೀತಿ ಬಟನ್ ಇಲ್ಲ, ಬ್ಯಾಟ್ರಿ ಹಾಕೋಂಗಿಲ್ಲ, ಏನೂ ಇಲ್ಲ. ನೋಡಿ ಹೆಂಗೆ ಕ್ಲೀನ್ ಆಯಿತು ಅಂತ. ಈ ಪ್ರಾಡಕ್ಟ್ ಅಂತೂ ನಂಗೆ ತುಂಬಾ ಇಷ್ಟ ಆಯಿತು. ತುಂಬಾ ಯೂಸ್ಫುಲ್ ಪ್ರಾಡಕ್ಟ್, ಎಲ್ಲರ ಮನೇಲಿ ಇರಬೇಕಾಗಿರೋ ಅಂಥದ್ದು. ನೆಕ್ಸ್ಟ್ ಬಂದ್ಬಿಟ್ಟು ಈ ಮ್ಯಾಜಿಕ್ ಟವಲ್ ಅಂತ ತೋರಿಸ್ತಿದ್ದಾರೆ. ನೋಡಿ ಎಷ್ಟು ನೀರು ಹಿಂಡಿದ್ರು ಅಂತ. ಇವಾಗ ನೋಡಿ ಅದು ಹೆಂಗೆ ಇರ್ಕೊಂಬಿಡ್ತು ಅಂತ. ಆ ಶಾಪ್ಕೀಪರ್ ಹೇಳ್ತಾಯಿದ್ರು, ಈವನ್ ನೀವು ಚಟ್ನಿನೋ ಅಥವಾ ಸಾರೋ ಕೂಡ ಚೆಲ್ಲಿ ಅದನ್ನು ಹಿಂಡಿಬಿಟ್ಟು ಆಮೇಲೆ ವಾಶ್ ಮಾಡಿಬಿಡಿ, ಸೇಮ್ ಹೆಂಗಿತ್ತೋ ಮೊದಲು ಹಾಗೆ ಆಗಿಬಿಡುತ್ತೆ. ಯಾವುದೇ ರೀತಿ ಚಟ್ನಿದು ಅಥವಾ ಸಾಂಬಾರ್ದು ಕಲರ್ ಏನು ಇಟ್ಕೊಳ್ಳಲ್ಲ ಅಂತ ತುಂಬ ಭರವಸೆ ಕೊಟ್ಟರು ಇದ್ರ ಮೇಲೆ. ಅದಕ್ಕೆ ಇದು ಹೆಸರು ಮ್ಯಾಜಿಕ್ ಟವಲ್ ಅಂತೆ. ಒಂದು ಹನಿನೂ ನೀರು ಬಿಡೋದಿಲ್ಲ, ಫುಲ್ ನೀರು ಹಿಂಡ್ಬಿಡುತ್ತೆ ಇದು. ಇದನ್ನು ಮಲ್ಟಿಪರ್ಪಸ್ಸು, ತಲೆಗೂ ಹಾಕೋಬೋದು, ಸ್ನಾನ ಮಾಡಿಬಿಟ್ಟು, ಆ ಥರ ತುಂಬ ಇದನ್ನು ಹೇಳ್ತಾಯಿದ್ರು ಇವರು. ನೆಕ್ಸ್ಟ್ ಇದು ಬಂದುಬಿಟ್ಟು ಗ್ಲಾಸ್ ಕ್ಲೀನರ್. ಅದರಲ್ಲೇ ಲಿಕ್ವಿಡ್ ಹಾಕಿ ಈ ಥರ ಕ್ಲೀನ್ ಮಾಡ್ತಿದ್ದಾರೆ. ಆಮೇಲೆ ವೈಪ್ ಮಾಡಿದಾಗ ಒಂದು ಇದು ಕೂಡ ಇಲ್ಲ. ನೋಡಿ ಹೇಗೆ ಎಷ್ಟು ಕ್ಲೀನ್ ಆಗ್ತಿದೆ ಅಂತ. ತುಂಬ ಚೆನ್ನಾಗಿದೆ ಈ ಪ್ರಾಡಕ್ಟು ಕೂಡ. ನೆಕ್ಸ್ಟ್ ಇದು ಫ್ರೂಟ್ ಬ್ಯಾಸ್ಕೆಟು. ಈ ಥರ ಏನೇನೋ ಹೇಗೇಗೋ ಮೋಲ್ಡ್ ಮಾಡಿ ಡಿಫ್ರೆಂಟ್ ಡಿಸೈನಲ್ಲಿ ಮಾಡ್ತಾಯಿದ್ರು, ಚೆನ್ನಾಗಿದೆ. ನೆಕ್ಸ್ಟ್ ಇದು ಆಯಿಲ್ ಸ್ಪ್ರೇ ಅಂತೆ. ಈ ದೋಸೆ ಚಪಾತಿಗೆಲ್ಲ ನಾವು ಸ್ಪೂನಲ್ಲಿ ಎಣ್ಣೆ ಹಾಕ್ತೀವಲ್ಲ, ಆವಾಗ ಸ್ವಲ್ಪ ಜಾಸ್ತಿ ಆಗಿಬಿಡುತ್ತೆ. ಈ ಥರ ಸ್ಪ್ರೇ ಮಾಡಿದ್ರೆ ಕಡಿಮೆ ಕ್ವಾಂಟಿಟಿಯಲ್ಲಿ ಯೂಸ್ ಮಾಡ್ಬೋದು ಅಂತ. ಇದು ಬಂದುಬಿಟ್ಟು ತಡ್ಕ ಕಡಾಯಿ, ಒಂದು ಅಲ್ಯೂಮಿನಿಯಂ, ಒಂದು ಐರನ್ನು. ಬಟ್ ಬೆಲೆ ಬಂದುಬಿಟ್ಟು ಸ್ವಲ್ಪ ಜಾಸ್ತಿನೇ ಹೇಳಿದ್ರು. ಐರನ್ ಬಂದುಬಿಟ್ಟು 300 ಸಮಥಿಂಗ್, ಅಲ್ಯೂಮಿನಿಯಂ ಒಂದು 200, ಸ್ವಲ್ಪ ಜಾಸ್ತಿನೇ ಅಂತ ಅನ್ನಿಸ್ತು. ಈ ಕಡೆ ಎಲ್ಲ ನಿಮಗೆ ಮಸಾಜರ್ ಅಂತಾರಲ್ಲ ಆ ಥರ ಒಂದು ಐಟಮ್ಸ್ ಎಲ್ಲ ಇತ್ತು. ಇದು ಕತ್ತು, ಕೈ ಆ ಥರ ಎಲ್ಲ ಮಸಾಜ್ ಮಾಡೋ ಐಟಮ್ಸು. ಮತ್ತು ಇದನ್ನೆಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದರೆ ಈ ಥರ ಮಕ್ಕಳು ಆಟಾಡೋದಿತ್ತು. ನನ್ನ ಸಿಸ್ಟರ್ ಪಾಪು ಆಟಾಡಲೇಬೇಕು ಅಂತ ತುಂಬ ಹಠ ಮಾಡಿದ್ಲು. ಸರಿ ಅಂತ ಆಟಾಡಿಸಿದ್ವಿ. ನಾವು ತುಂಬ ಹೆದ್ರುಕೊಂಡು ಎದ್ಬಿಡ್ತಾಳೆ ಅಂತ. ಬಟ್ ತುಂಬ ಎಂಜಾಯ್ ಮಾಡಿದ್ಲು ಅವಳು. ಇದಕ್ಕೆ ಎಂಟ್ರಿ ಫೀಸ್ ನಿಮಗೆ 50 ರುಪೀಸ್ ಚಾರ್ಜ್ ಮಾಡ್ತಾರೆ. ಸೊ ನೆಕ್ಸ್ಟ್ ಬನ್ನಿ, ನಾನು ಈ ಎಕ್ಸ್ಪೋನಲ್ಲಿ ಏನೇನು ಪರ್ಚೇಸ್ ಮಾಡ್ತೆ ಅಂತ ತೋರಿಸ್ತೀನಿ. ಆಲ್ರೆಡಿ ವಿಡಿಯೋದಲ್ಲಿ ನೋಡಿರ್ತೀರ. ಈ ಸ್ಕ್ರಬ್ಬು ಬಟ್ಟೆ ಥರ ಇದೆ. ಇದನ್ನು ನೋಡಿ, ಈ ರೀತಿ ನೀವು ಮಡ್ಚ್ಕೊಂಡು ವೆಸಲ್ಸ್ನ ಸ್ಕ್ರಬ್ ಮಾಡ್ಬೋದು. ಈ ಸ್ಟೀಲ್ ನಾರಾದರೆ ನೀವು ದೊಡ್ಡ ವೆಸಲ್ ಅಷ್ಟೇ ವಾಶ್ ಮಾಡ್ಬೋದು. ಚಿಕ್ಕ ವೆಸಲ್ ಒಂದು ಸ್ವಲ್ಪ ಏನೋ ಅಂಟ್ಕೊಂಡಿದೆ ಅಂತ ಅಂದಾಗ ಒಳಗಡೆ ಎಲ್ಲ ನಾವು ಕ್ಲೀನ್ ಮಾಡೋಕ್ಕಾಗಲ್ಲ. ಆ ಥರ ಒಂದು ವೆಸಲ್ಸ್ಗೆಲ್ಲ ಈ ಥರ ಯೂಸ್ ಮಾಡ್ಕೋಬೋದು. ಅಥವಾ ನೀವು ಸಿಂಕ್ ಕೂಡ ಕ್ಲೀನ್ ಮಾಡೋದಕ್ಕೂ ಇದನ್ನು ಯೂಸ್ ಮಾಡ್ಕೋಬೋದು. ನಾನು ತುಂಬ ವೀಡಿಯೋಸಲ್ಲಿ ಇದನ್ನು ನೋಡಿದ್ದೆ. ಸರಿ ಟ್ರೈ ಮಾಡೋಣ ಅಂತ ಇದನ್ನು ತೊಗೊಂಡಿದ್ದೀನಿ. ಹೇಗಿದ್ದರೂ ಈ ಎಕ್ಸ್ಪೋ 2 ಮಂತ್ಸ್ವರೆಗೂ ಇರುತ್ತಂತೆ. ಒಂದು ವೇಳೆ ಚೆನ್ನಾಗಿದ್ದರೆ ನೆಕ್ಸ್ಟು ಹೋಗಿ ತೊಗೋತೀನಿ. ಸೊ ನೆಕ್ಸ್ಟ್ ಪ್ರಾಡಕ್ಟ್, ಆ ಒಂದು ಸ್ಟೀಲ್ ನಾರ್ ಬಂದುಬಿಟ್ಟು ನಿಮಗೆ 50 ರುಪೀಸ್ ಫಾರ್ 2 ಪೀಸಸ್ ಬರುತ್ತೆ. ಮತ್ತು ಇದೊಂದು ನೈಫ್ ತೊಗೊಂಡಿದ್ದೆ. ನನಗೆ ನೈಫ್ ಯಾವಾಗಲೂ ದೊಡ್ಡದಾಗಿರಬೇಕು, ಚಿಕ್ಕದಾಗಿದ್ದರೆ ಇಷ್ಟ ಆಗೋಲ್ಲ. ಆಲ್ರೆಡಿ ಇರೋದು ಒಂದು ಸ್ವಲ್ಪ ಶಾರ್ಪ್ನೆಸ್ ಕಡಿಮೆ ಆಗಿದೆ. ಸೊ ಹಾಗಾಗಿ ಇದನ್ನು ತೊಗೊಳ್ಳೋಣ ಅಂತ ತೊಗೊಂಡೆ. ಇದ್ರ ಬೆಲೆ ಬಂದುಬಿಟ್ಟು 150 ರುಪೀಸ್. ಹ್ಯಾಂಡಲ್ ಕೂಡ ತುಂಬ ಚೆನ್ನಾಗಿದೆ, ವುಡ್ಡಲ್ಲಿದೆ. ಹಾಗಾಗಿ ನೆಕ್ಸ್ಟ್ ಈ ಮ್ಯಾಜಿಕ್ ಟವಲ್ ತೊಗೊಂಡೆ. ಆಗಲೇ ತೋರಿಸಿದ್ದೀನಿ ಅಲ್ವಾ ನಿಮಗೆ ಹೇಗೆ ಯೂಸ್ ಮಾಡೋದು ಅಂತ ಶಾಪ್ಕೀಪರ್ ತೋರಿಸಿದ್ದಾರೆ.
ಇದ್ರ ಬೆಲೆ ಬಂದ್ಬಿಟ್ಟು 150 ರುಪೀಸ್. ಸೊ ಹೇಗಿತ್ತು ಅಂತ ನಾನು ರಿವ್ಯೂ ಬೇಕಾದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ಇದನ್ನು ತೊಗೋಬೋದಾ ತೊಗೋಬಾರ್ದಾ ವರ್ತಿಲ್ವಾ ಅಂತ, ಓಕೆನಾ. ಸೊ ಇದು ಆಲ್ರೆಡಿ ಹೇಳ್ದಂಗೆ ಮಲ್ಟಿಪರ್ಪಸ್. ನೀವು ತಲೆ ಸ್ನಾನ ಮಾಡಿ ತಲೆ ಕಟ್ಕೊಳ್ಳೋದು ಕೂಡ ಯೂಸ್ ಮಾಡ್ಕೋಬೋದು, ಕಾರ್ ಕ್ಲೀನ್ ಮಾಡೋದಕ್ಕೆ, ಫ್ರಿಜ್ ಕ್ಲೀನ್ ಮಾಡೋದಕ್ಕೆ, ಹೋಮ್ ಅಪ್ಲಯನ್ಸಸ್, ಫ್ಲೋರು, ಕಿಚನ್ ಕ್ಯಾಬಿನೆಟ್ ಏನು ಬೇಕಾದ್ರೂ ನೀವು ಕ್ಲೀನ್ ಮಾಡ್ಕೋಬೋದು. ಇದು ಆಲ್ರೆಡಿ ಹೇಳ್ದಾಗೆ ಒಂದು ಮೊಬೈಲ್ ಹೋಲ್ಡರ್. ಇದು ಜಸ್ಟ್ ಇದು 20 ರುಪೀಸ್, ಜಸ್ಟ್ ಪ್ಲಾಸ್ಟಿಕ್ ಪೀಸ್ ಅಷ್ಟೇ. ಇದು ಒಂದು ಭಾರ ಎಲ್ಲ ಏನಿಲ್ಲ, ಬಟ್ ಗ್ರಿಪ್ ಚೆನ್ನಾಗೇ ಇದೆ. 20 ರುಪೀಸ್ ಅಷ್ಟೇ. ಇದು ನೀವು ಹಾರಿಜೆಂಟಲ್ ಆಗೂ ಹೋಲ್ಡ್ ಮಾಡೋಕ್ಕೆ ಇಡ್ಬೋದು, ಅಥವಾ ಈ ಥರನೂ ಉದ್ದಕ್ಕೂ ಇಟ್ಕೋಬೋದು. ಹೇಗೆ ಬೇಕಾದರೂ ನೀವು ಇದನ್ನು ಇಟ್ಕೋಬೋದು. ವೀಡಿಯೋಸ್ ನೋಡೋಕ್ಕೂ ಯೂಸ್ ಆಗುತ್ತೆ, ಅಥವಾ ಶಾರ್ಟ್ಸು ಅಥವಾ ಏನೋ ಒಂದು ಯೂಟ್ಯೂಬ್ಗೆ ನೀವು ವೀಡಿಯೋಸ್ ತೆಗಿತಾ ಇದ್ದೀರಾ ಅಂತಂದ್ರೂ ಇದನ್ನು ಕೂಡ ನೀವು ಯೂಸ್ ಮಾಡ್ಕೋಬೋದು. ತುಂಬಾ ಯೂಸ್ಫುಲ್ ಪ್ರಾಡಕ್ಟ್ ಇದು. ನೆಕ್ಸ್ಟು ಆಲ್ರೆಡಿ ವೀಡಿಯೋದಲ್ಲಿ ತೋರಿಸಿದ್ದೀನಿ ಗೋಲ್ಡನ್ ಸ್ಪೂನು. ಎರಡಿತ್ತು, ದೊಡ್ಡದೊಂದು ಚಿಕ್ಕದೊಂದು. ನಾನು ಆಲ್ರೆಡಿ ಹೇಳ್ದಾಗೆ ದೊಡ್ಡ ಸ್ಪೂನ್ ಬಂದುಬಿಟ್ಟು ಸ್ವಲ್ಪ ಶೈನಿಂಗ್ ಕಡಿಮೆ ಇತ್ತು, ಒಂದು ಸ್ವಲ್ಪ ಹಳೇದಂತ ಅನಿಸ್ತು, ಬಟ್ ಅದು ಒಂದೇ ಪೀಸ್ ಇತ್ತು. ದೊಡ್ಡದೂ 100 ರುಪೀಸೇ, ಚಿಕ್ಕದೂ 100 ರುಪೀಸೇ. 100ಗೆ 6 ಪೀಸಸ್ ಬರುತ್ತೆ, ಎರಡೂ ಅಷ್ಟೇ. ಸೊ ನನಗೆ ತುಂಬ ಇಷ್ಟ ಆಯಿತು. ಸ್ವಲ್ಪ ಉಜ್ಜು ನೋಡಿದ್ವಿ, ಕಲರ್ ಏನೂ ಹೋಗದೇ ಇರೋಂಗೆ ಅನ್ನಿಸ್ತು. ಸೊ ಹಾಗಾಗಿ ಚಿಕ್ಕದನ್ನು ಒಂದು ತೊಗೊಂಡಿದ್ದೀನಿ. ಆಲ್ರೆಡಿ ಇದನ್ನು ನಾನು ಡಿಮಾರ್ಟಲ್ಲೆಲ್ಲ ತುಂಬ ಸರಿ ನೋಡಿದ್ದೀನಿ, ಬಟ್ ತೊಗೊಂಡಿರಲಿಲ್ಲ. ಸೊ ಏನಾದರೂ ಒಕೇಶ್ನಲಿ ಏನಾದರೂ ಫಂಕ್ಷನ್ಸ್ ಆ ಥರ ಆದಾಗ ಡೆಸರ್ಟ್ಸ್ ಎಲ್ಲ ಸರ್ವ್ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ ತೊಗೊಂಡಿದ್ದೀನಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ಈ ಕಾರ್ಪೆಟ್ ಬ್ರಷು. ಆಲ್ರೆಡಿ ವೀಡಿಯೋದಲ್ಲಿ ತೋರಿಸಿದ್ದೀನಿ ಎಷ್ಟು ಚೆನ್ನಾಗಿದು ವರ್ಕ್ ಆಗ್ತಿತ್ತು ಅಂತ. ಸೊ ಇದನ್ನು ತೊಗೊಳ್ಳೇಬೇಕು ಅಂತ ತೊಗೊಂಡೆ. ಸೋಫಾ ಅಥವಾ ಮ್ಯಾಟು, ಕಾರ್ಪೆಟು ಏನೇ ಆಗಲಿ ಇದನ್ನು ಕ್ಲೀನ್ ಮಾಡ್ಕೋಬೋದು. ಸೊ ಇದ್ರ ಬೆಲೆ ಬಂದುಬಿಟ್ಟು 120 ರುಪೀಸ್. ನೆಕ್ಸ್ಟ್ ಈ ಪಿಂಗಾಣಿ ಜಾರ್ ತೊಗೊಂಡೆ. ಆಲ್ರೆಡಿ ನಾನು ಹೇಳಿದೆ ನಿಮಗೆ ವೈಟ್ ಆ್ಯಂಡ್ ಗ್ರೇ ನಂಗೆ ತುಂಬ ಇಷ್ಟ ಆಯಿತು ಅಂತ. ನಾನು ಗ್ರೀನ್ ಒಂದಿತ್ತು, ಲೈಟ್ ಪ್ಯಾರೆಟ್ ಗ್ರೀನು, ಅದನ್ನು ಚೂಸ್ ಮಾಡಿದ್ದೆ. ಬಟ್ ನಾನು 2 ತೊಗೊಳ್ಳೋಣ ಅಂದ್ಕೊಂಡೆ, ಒಂದು ಟೇಬಲ್ ಸಾಲ್ಟ್ಗೆ, ಒಂದು ರಾಕ್ ಸಾಲ್ಟ್ಗೆ. ಸೊ ಸೇಮ್ ಕಲರಲ್ಲಿ ಸಿಗಲಿಲ್ಲ, ಹಾಗಾಗಿ ಇನ್ನೊಂದು ಗ್ರೇ ಕಲರಲ್ಲಿತ್ತು. ಸೊ ವೈಟ್ ಆ್ಯಂಡ್ ಗ್ರೇ ಆ್ಯಂಡ್ ಗ್ರೇ ಆ್ಯಂಡ್ ವೈಟ್ ಸ್ವಲ್ಪ ಮ್ಯಾಚ್ ಆಗುತ್ತೆ ಅಂತ ಮ್ಯಾಚ್ ಮಾಡಿ ನಾನು ಈ ಒಂದು ತೊಗೊಂಡೆ. ಇನ್ನೊಂದು ಚಿಕ್ಕದನ್ನು ತೊಗೊಂಡಿದ್ದೀನಿ. ಈ ದೊಡ್ಡದು ಜಾರ್ ಬಂದುಬಿಟ್ಟು ನಿಮಗೆ 420 ರುಪೀಸ್ ಆಗುತ್ತೆ. ಅವ್ರು ಆ್ಯಕ್ಚುಲಿ 550 ಹೇಳಿದ್ರು. ತುಂಬಾ ನೆಗೋಷಿಯೇಟ್ ಮಾಡಿ ಆ ಪ್ರೈಸ್ಗೆ ಬಂದ್ವಿ. ಸೊ ನಾನು ಇನ್ನೊಂದು ಹೇಳಿದ್ನಲ್ಲ ಅದಿದು ಗ್ರೇ ವಿತ್ ವೈಟ್. ಇದನ್ನು ಟೇಬಲ್ ಸಾಲ್ಟ್ ಹಾಕೋಬೋದು, ಅದರಲ್ಲಿ ರಾಕ್ ಸಾಲ್ಟ್ ಹಾಕೋಬೋದು ಅಂತ ತೊಗೊಂಡಿದ್ದೀನಿ. ನೆಕ್ಸ್ಟು ಈ ಬಾಚನ್ಗೆ ಬ್ರಷ್ ತೊಗೊಂಡೆ. ಇದ್ರ ಬೆಲೆ ಬಂದುಬಿಟ್ಟು 20 ರುಪೀಸ್ ಅಷ್ಟೇ. ತುಂಬಾ ಚೆನ್ನಾಗಿದೆ, ನೋಡೋಣ ಹೇಗೆ ವರ್ಕ್ ಆಗುತ್ತೆ ಅಂತ. ನೆಕ್ಸ್ಟು ಆ ಹಪ್ಪಳ ಸ್ಟಾಲ್ ತೋರಿಸಿದ್ನಲ್ಲ, ಅಲ್ಲಿ ಬಂದುಬಿಟ್ಟು ಈ ಥರ ಆನಿಯನ್ ರಿಂಗ್ಸ್ ತೊಗೊಂಡೆ. ಇದು ಬಂದುಬಿಟ್ಟು 1/4 kgಗೆ 100 ರುಪೀಸ್. ಆ್ಯಕ್ಚುಲಿ 120 ಹೇಳಿದ್ರು, ನಾವು ಬಾರ್ಗೇನ್ ಮಾಡಿ 100 ರುಪೀಸ್ ಕೊಟ್ವಿ. ಇದನ್ನು ಲಾಸ್ಟ್ ಟೈಮ್ ಒಂದು ಎಕ್ಸ್ಪೋನಲ್ಲಿ ತೊಗೊಂಡಿದ್ವಿ, ಚೆನ್ನಾಗಿತ್ತು, ಅದಕ್ಕೆ ಮತ್ತೆ ಇದನ್ನೇ ಪರ್ಚೇಸ್ ಮಾಡಿದೆ. ಸೊ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.